ಸ್ಟ್ರೋಕ್ ಅಂದರೆ ಫಸ್ಟ್ ಆಫ್ ಆಲ್ ಇದನ್ನು ನಾವು ಇಂಗ್ಲೀಷಲ್ಲಿ ಸ್ಟ್ರೋಕ್ ಅಂತೇವೆ, ಕನ್ನಡದಲ್ಲಿ ಮೆದುಳಿನ ಆಘಾತ ಅಂತ ಹೇಳ್ತೇವೆ. ಆಮೇಲೆ ಇದೇನೆಂದರೆ ಮೆದುಳಿನ ನರಕೋಶಗಳಿಗೆ ಪೆಟ್ಟಾಗೋದು. ಅಂದರೆ ಕೆಲವೊಮ್ಮೆ ಈಗ ಹಾರ್ಟಿಗೆ ಏನಾದರೂ ಸಮಸ್ಯೆ ಅಂದರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ಆ್ಯಕ್ಚುಲಿ. ಅದೇ ರೀತಿ ಮೆದುಳಲ್ಲಾಗುವಂಥ ಸಮಸ್ಯೆಗಳು ಇದನ್ನು ನಾವು ಸ್ಟ್ರೋಕ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತಂದರೆ ಯಾವುದೋ ಕಾರಣಗಳಿಂದ, ಅಂದರೆ ಮೆದುಳಿನ ನರಕೋಶಗಳು ಇದರಲ್ಲಿ ಅಂದರೆ ರಕ್ತನಾಳಗಳಲ್ಲಿ ಏನು ಚಲನೆಯಲ್ಲಿ ವ್ಯತ್ಯಾಸಗಳು ಉಂಟಾಗೋದು. ಅಂದರೆ ಕೆಲವೊಮ್ಮೆ ರಕ್ತನಾಳ ಒಡ್ಕೊಳ್ತವೆ ಅಥವಾ ಕೆಲವೊಮ್ಮೆ ವಿವಿಧ ಕಾರಣಗಳಿಂದ ರಕ್ತನಾಳಗಳು ಬ್ಲಾಕ್ ಆಗ್ತವೆ. ಇದರಿಂದ ಏನಾಗುತ್ತೆ, ಮೆದುಳಿನ ನರಕೋಶಗಳಿಗೆ ಪೆಟ್ಟಾಗುತ್ತೆ. ಅಂದರೆ ನರಕೋಶಗಳು ಸಾಯ್ತವೆ ಅಥವಾ ದೇಹದ ಇತರ ಅಂಗಾಂಗಗಳಿಗೆ ಏನು ಮೆದುಳಿಂದ ಏನು ಕೈಕಾಲುಗಳಿಗೆ ಅಂಗಗಳಿಗೆ ಏನು ಕನೆಕ್ಷನ್ ಇರುತ್ತೆ ಅದು ಕನೆಕ್ಟಿವಿಟಿ ಲಾಸ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಏನು ಯಾವ ಭಾಗದ ಮೆದುಳಿನ ಭಾಗ ಪೆಟ್ಟಾಗಿರುತ್ತೆ ಆ ಭಾಗ ಏನು ದೇಹದ ಏನು ಅಂಗಾಂಗಗಳನ್ನು ಕಂಟ್ರೋಲ್ ಮಾಡುತ್ತೆ ಅವು ಬಲಹೀನಗೊಳ್ತವೆ, ಅಂದರೆ ಅವು ಚಲನೆಯನ್ನು ಕಳ್ಕೊಳ್ತವೆ. ಇದನ್ನು ನಾವು ಮೆದುಳಿನ ಆಘಾತ ಅಂತ ನಾವು ಹೇಳ್ತೇವೆ ಆ್ಯಕ್ಚುಲಿ.